ಶುಕ್ರವಾರ ಮನೆಯಲ್ಲಿ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಸ್ಟವ್ ಮೇಲೆ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಒಂದು ಕುದಿ ಬಂದಮೇಲೆ ಸ್ವಲ್ಪ ಹಂಗೆ ಸ್ಟೀಮಲ್ಲೇ ಬೇಯೋದಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ನೋಡಿ ಈ ಥರ ಚೆನ್ನಾಗಿ ತೊಗೊಂಡು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಮಾಮೂಲಿ ಚಪಾತಿ ಎಲ್ಲ ನಾವು ಯಾವ ಥರ ಲಟ್ಟಿಸ್ಕೊಳ್ತೀವಿ ಅದೇ ಥರ ಲಟ್ಟಿಸ್ಕೊಂಡ್ರೆ ನಮಗೆ ತೆಳುವಾದ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಇರುವಂಥ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮತ್ತು ತಣ್ಣಗಾದ್ಮೇಲೂ ಸಹ ಅಕ್ಕಿ ರೊಟ್ಟಿ ಗಟ್ಟಿ ಎಲ್ಲ ಆಗಲ್ಲ, ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಿಕ್ಸಿಡ್ ತರಕಾರಿ ಗೊಜ್ಜು ಮಾಡ್ಕೊಂಡಿದ್ದೆ. ಸೊ ತರಕಾರಿ ಎಲ್ಲ ಸ್ವಲ್ಪ ಮಿಕ್ಕೋಗಿತ್ತು, 1-2 ಆ ಥರ ಕ್ಯಾಪ್ಸಿಕಮ್ಮು ಮತ್ತು ಗಡ್ಡೆಕೋಸು ಆ ಥರದ್ದೆಲ್ಲನೂ ಎಲ್ಲನೂ ಸ್ವಲ್ಪ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪೌಡರ್ ಹಾಕಿ ಟೊಮೆಟೊ ಪ್ಯೂರಿ ಹಾಕಿ ಕುದಿಸ್ಕೊಂಡು ತರಕಾರಿ ಬೇಯೋವರೆಗೂ ಕುದಿದ್ರೆ ಸಾಕು, ಗೊಜ್ಜು ರೆಡಿ ಆಗಿಬಿಡುತ್ತೆ. ಇನ್ನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ರೆಸಿಪಿ ಯೂಟ್ಯೂಬಲ್ಲಿದೆ, ಒಂದ್ಸರಿ ಚೆಕ್ ಮಾಡಿ ಬೇಕಾದರೆ.